ಇದು ರಿಪಬ್ಲಿಕ್ ಕನ್ನಡದ ಸೂಪರ್ ಎಕ್ಸ್ಕ್ಲೂಸಿವ್. ಈಗಾಗಲೇ ಕೇಂದ್ರ ಸರ್ಕಾರ ಒನ್ ನೇಷನ್ ಒನ್ ಎಲೆಕ್ಷನ್ ಕಾನ್ಸೆಪ್ಟ್ ಬಗ್ಗೆ ಚಿಂತನೆಯನ್ನ ನಡೆಸಿದೆ. ಈ ಮಧ್ಯೆ ಕಿಚ್ಚ ಸುದೀಪ್ ಕೇಂದ್ರ ಸರ್ಕಾರದ ಚಿಂತನೆಗೆ ಜೈ ಎಂದಿದ್ದಾರೆ. ಒನ್ ನೇಷನ್ ಒನ್ ಎಲೆಕ್ಷನ್ಗೆ ಕಿಚ್ಚ ಸುದೀಪ್ ರಿಯಾಕ್ಟ್ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಸುದೀಪ್ ಎಕ್ಸ್ಕ್ಲೂಸಿವ್ ಆಗಿ ಈ ಬಗ್ಗೆ ಮಾತಾಡಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆಗಿನ ವಿಶೇಷ ಸಂದರ್ಶನದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಸುದೀಪ್ ಈ ಬಗ್ಗೆ ಮಾತಾಡಿರೋದು. ಒನ್ ನೇಷನ್ ಒನ್ ಎಲೆಕ್ಷನ್ಗೆ ಜೈ ಅಂತ ಹೇಳಿದ್ದಾರೆ. ಅದು ಒಂದು ಪ್ರಯೋಗ ಆಗಲಿ ಅಂತ ಸುದೀಪ್ ಅವರು ಹೇಳಿರೋದು. ಒನ್ ನೇಷನ್ ಒನ್ ಎಲೆಕ್ಷನ್ ಅಂದರೆ MLA, MP, BBMP, ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತಿ, ತಾಲೂಕ್ ಪಂಚಾಯತಿ ಒಂದೇ ಎಲೆಕ್ಷನ್ ಆಗಬೇಕು ಅಂತೇಳಿ. ಅಂದರೆ ಆರಂಭದಲ್ಲಿ 51, 57, 62, 67 ತನಕ ಇತ್ತು, ಎಲ್ಲದಕ್ಕೂ ಒಂದೇ ಎಲೆಕ್ಷನ್ ಅಂತೇಳಿ. ಆಮೇಲೆ ಬೇರೆ ಬೇರೆ ಆಯಿತು, ಇಲ್ಲ ದುಡ್ಡು ಉಳಿಯುತ್ತೆ, ಮತ್ತೊಂದು ಉಳಿಯುತ್ತೆ ಅಂತೇಳಿ ಒಂದು ಎಲೆಕ್ಷನ್ ನಡೆಯುತ್ತೆ ಅಷ್ಟೇ. 5 ವರ್ಷಕ್ಕೆ ಮುಂದೆ ನಡೆಯುತ್ತೆ. ಅದು MLAನೂ ಅದರಲ್ಲಿ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ, ಮುಖ್ಯಮಂತ್ರಿನೂ ಆಗ್ತಾರೆ, ಎಲ್ಲವೂ ಆಗ್ತಾರೆ. ಇದೊಂದು ಹೊಸ ಕಾನ್ಸೆಪ್ಟ್, ಅಂದರೆ ಹಳೆ ಇದ್ದ ಕಾನ್ಸೆಪ್ಟ್ ಮತ್ತೆ ತರಬೇಕು ಅಂತೇಳಿ ವಾದ ಪ್ರತಿವಾದಗಳಾಗ್ತಾ ಇರುತ್ತೆ. ಆ್ಯಸ್ ಎ ಒಬ್ಬ ಐ ಡೋಂಟ್ ನೋ, ನೀವು ರಾಜಕೀಯವನ್ನು ತುಂಬ ಹತ್ತಿರದಿಂದ ನೋಡ್ತಿರಲ್ವ ಅಂತೇಳಿ, ಬಟ್ ಮತದಾನ ಮಾಡೋ ಹಕ್ಕು ಎಲ್ಲರಿಗಿರೋ ಕಾರಣಕ್ಕಾಗಿ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ ನಾನು. ಸರ್, ಟೆಸ್ಟ್ ಕ್ರಿಕೆಟ್, ಒನ್ ಡೇ ಇಂಟರ್ನ್ಯಾಷನಲ್ ಅಂತ ಇತ್ತು, ಆಮೇಲೆ T20 ಬಂತು ಸರ್. ಇದಿಷ್ಟು ಮಧ್ಯದಲ್ಲಿ IPL ಅಂತ ಸ್ಟಾರ್ಟ್ ಮಾಡಿ ಎಲ್ಲಾರನ್ನೂ ಸೇರಿ ಯಾವ್ಯಾವ ಊರಿಗೋ ಯಾವ್ಯಾವ ರಾಜ್ಯಕ್ಕೋ ಎಲ್ಲೆಲ್ಲ ಹಾಕಿದಾಗಲೂ ಅಲ್ಲೊಂದು ಗೊಂದಲ ಬಂತು. ನಮ್ಮ ಅನಿಲ್ ಕುಂಬ್ಳೆ ಹೋಗಿ ಅಲ್ಲಿ ಆ ದೇಶಕ್ಕೆ ಆ ಸ್ಟೇಟಿಗೆ ಆಡಿದ್ರೆ ಹೆಂಗೆ, ವಿರಾಟ್ ಕೊಹ್ಲಿ ಡೆಲ್ಲಿ ಅವ್ರ ಮುಂದೆ ಕರ್ನಾಟಕಕ್ಕೆ ಆಡಿದ್ರೆ ಹೆಂಗೆ, ಚಾನ್ಸ್ ಇಲ್ಲ, ಇದು ಓಡೋದೇ ಇಲ್ಲ ಅಂತ ನಡೀತು. ಓಡ್ತು. IPL ಓಡ್ತು ಅಂದ್ಮೇಲೆ ಇದು ಓಡದೇ ಇರೋದಕ್ಕೆ ನನಗೇನು ಡೌಟೇ ಇಲ್ಲ ಸರ್. ಓಡ್ಬೋದೇನೋ, ಚೆನ್ನಾಗಿ ಆಗ್ಬೋದೇನೋ, ಒಂದು ಎಕ್ಸ್ಪೆರಿಮೆಂಟ್ ತಪ್ಪಲ್ಲ. ರಿಪಬ್ಲಿಕ್ ಕನ್ನಡದಲ್ಲಿ ಸುದೀಪ್ ಮೆಗಾ ಸಂದರ್ಶನ, ತಮ್ಮ ಮ್ಯಾಕ್ಸ್ ಸಿನಿಮಾದ ಬಗ್ಗೆ, ಹಾಗೇನೆ ಸದ್ಯಕ್ಕಿನ ವಿದ್ಯಮಾನಗಳ ಬಗ್ಗೆ, ಇತ್ಯಾದಿ ವಿಷಯಗಳ ಬಗ್ಗೆ ಸುದೀಪ್ ರಿಪಬ್ಲಿಕ್ ಕನ್ನಡದ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಎಲೆಕ್ಷನ್, ಮ್ಯಾಕ್ಸ್ ಸಿನಿಮಾ, ದರ್ಶನ್ ಇವರೆಲ್ಲರ ಬಗ್ಗೆ ಕಿಚ್ಚನ ಮಾತೇನು ಹಾಗಿದ್ರೆ ಸಂಪೂರ್ಣ ಸಂದರ್ಶನ ಸುದೀಪ್ ಅವರದ್ದು. ಇವತ್ತು ಸಂಜೆ 6:57ಕ್ಕೆ ಮಹಾಭಾರತ ವಿಶೇಷ ಕಾರ್ಯಕ್ರಮದಲ್ಲಿ ತಪ್ಪದೇ ವೀಕ್ಷಿಸಿ. ಇದು ರಿಪಬ್ಲಿಕ್ ಕನ್ನಡದ ಸೂಪರ್ ಎಕ್ಸ್ಕ್ಲೂಸಿವ್. ಈಗಾಗಲೇ ಕೇಂದ್ರ ಸರ್ಕಾರ ಒನ್ ನೇಷನ್ ಒನ್ ಎಲೆಕ್ಷನ್ ಕಾನ್ಸೆಪ್ಟ್ ಬಗ್ಗೆ ಚಿಂತನೆಯನ್ನ ನಡೆಸಿದೆ. ಈ ಮಧ್ಯೆ ಕಿಚ್ಚ ಸುದೀಪ್ ಕೇಂದ್ರ ಸರ್ಕಾರದ ಚಿಂತನೆಗೆ ಜೈ ಎಂದಿದ್ದಾರೆ. ಒನ್ ನೇಷನ್ ಒನ್ ಎಲೆಕ್ಷನ್ಗೆ ಕಿಚ್ಚ ಸುದೀಪ್ ರಿಯಾಕ್ಟ್ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಸುದೀಪ್ ಎಕ್ಸ್ಕ್ಲೂಸಿವ್ ಆಗಿ ಈ ಬಗ್ಗೆ ಮಾತಾಡಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆಗಿನ ವಿಶೇಷ ಸಂದರ್ಶನದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಸುದೀಪ್ ಈ ಬಗ್ಗೆ ಮಾತಾಡಿರೋದು. ಒನ್ ನೇಷನ್ ಒನ್ ಎಲೆಕ್ಷನ್ಗೆ ಜೈ ಅಂತ ಹೇಳಿದ್ದಾರೆ. ಅದು ಒಂದು ಪ್ರಯೋಗ ಆಗಲಿ ಅಂತ ಸುದೀಪ್ ಅವರು ಹೇಳಿರೋದು. ಒನ್ ನೇಷನ್ ಒನ್ ಎಲೆಕ್ಷನ್ ಅಂದರೆ MLA, MP, BBMP, ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತಿ, ತಾಲೂಕ್ ಪಂಚಾಯತಿ ಒಂದೇ ಎಲೆಕ್ಷನ್ ಆಗಬೇಕು ಅಂತೇಳಿ. ಅಂದರೆ ಆರಂಭದಲ್ಲಿ 51, 57, 62, 67 ತನಕ ಇತ್ತು, ಎಲ್ಲದಕ್ಕೂ ಒಂದೇ ಎಲೆಕ್ಷನ್ ಅಂತೇಳಿ. ಆಮೇಲೆ ಬೇರೆ ಬೇರೆ ಆಯಿತು, ಇಲ್ಲ ದುಡ್ಡು ಉಳಿಯುತ್ತೆ, ಮತ್ತೊಂದು ಉಳಿಯುತ್ತೆ ಅಂತೇಳಿ ಒಂದು ಎಲೆಕ್ಷನ್ ನಡೆಯುತ್ತೆ ಅಷ್ಟೇ. 5 ವರ್ಷಕ್ಕೆ ಮುಂದೆ ನಡೆಯುತ್ತೆ. ಅದು MLAನೂ ಅದರಲ್ಲಿ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ, ಮುಖ್ಯಮಂತ್ರಿನೂ ಆಗ್ತಾರೆ, ಎಲ್ಲವೂ ಆಗ್ತಾರೆ. ಇದೊಂದು ಹೊಸ ಕಾನ್ಸೆಪ್ಟ್, ಅಂದರೆ ಹಳೆ ಇದ್ದ ಕಾನ್ಸೆಪ್ಟ್ ಮತ್ತೆ ತರಬೇಕು ಅಂತೇಳಿ ವಾದ ಪ್ರತಿವಾದಗಳಾಗ್ತಾ ಇರುತ್ತೆ. ಆ್ಯಸ್ ಎ ಒಬ್ಬ ಐ ಡೋಂಟ್ ನೋ, ನೀವು ರಾಜಕೀಯವನ್ನು ತುಂಬ ಹತ್ತಿರದಿಂದ ನೋಡ್ತಿರಲ್ವ ಅಂತೇಳಿ, ಬಟ್ ಮತದಾನ ಮಾಡೋ ಹಕ್ಕು ಎಲ್ಲರಿಗಿರೋ ಕಾರಣಕ್ಕಾಗಿ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ ನಾನು. ಸರ್, ಟೆಸ್ಟ್ ಕ್ರಿಕೆಟ್, ಒನ್ ಡೇ ಇಂಟರ್ನ್ಯಾಷನಲ್ ಅಂತ ಇತ್ತು, ಆಮೇಲೆ T20 ಬಂತು ಸರ್. ಇದಿಷ್ಟು ಮಧ್ಯದಲ್ಲಿ IPL ಅಂತ ಸ್ಟಾರ್ಟ್ ಮಾಡಿ ಎಲ್ಲಾರನ್ನೂ ಸೇರಿ ಯಾವ್ಯಾವ ಊರಿಗೋ ಯಾವ್ಯಾವ ರಾಜ್ಯಕ್ಕೋ ಎಲ್ಲೆಲ್ಲ ಹಾಕಿದಾಗಲೂ ಅಲ್ಲೊಂದು ಗೊಂದಲ ಬಂತು. ನಮ್ಮ ಅನಿಲ್ ಕುಂಬ್ಳೆ ಹೋಗಿ ಅಲ್ಲಿ ಆ ದೇಶಕ್ಕೆ ಆ ಸ್ಟೇಟಿಗೆ ಆಡಿದ್ರೆ ಹೆಂಗೆ, ವಿರಾಟ್ ಕೊಹ್ಲಿ ಡೆಲ್ಲಿ ಅವ್ರ ಮುಂದೆ ಕರ್ನಾಟಕಕ್ಕೆ ಆಡಿದ್ರೆ ಹೆಂಗೆ, ಚಾನ್ಸ್ ಇಲ್ಲ, ಇದು ಓಡೋದೇ ಇಲ್ಲ ಅಂತ ನಡೀತು. ಓಡ್ತು. IPL ಓಡ್ತು ಅಂದ್ಮೇಲೆ ಇದು ಓಡದೇ ಇರೋದಕ್ಕೆ ನನಗೇನು ಡೌಟೇ ಇಲ್ಲ ಸರ್. ಓಡ್ಬೋದೇನೋ, ಚೆನ್ನಾಗಿ ಆಗ್ಬೋದೇನೋ, ಒಂದು ಎಕ್ಸ್ಪೆರಿಮೆಂಟ್ ತಪ್ಪಲ್ಲ. ರಿಪಬ್ಲಿಕ್ ಕನ್ನಡದಲ್ಲಿ ಸುದೀಪ್ ಮೆಗಾ ಸಂದರ್ಶನ, ತಮ್ಮ ಮ್ಯಾಕ್ಸ್ ಸಿನಿಮಾದ ಬಗ್ಗೆ, ಹಾಗೇನೆ ಸದ್ಯಕ್ಕಿನ ವಿದ್ಯಮಾನಗಳ ಬಗ್ಗೆ, ಇತ್ಯಾದಿ ವಿಷಯಗಳ ಬಗ್ಗೆ ಸುದೀಪ್
ರಿಪಬ್ಲಿಕ್ ಕನ್ನಡದ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಎಲೆಕ್ಷನ್, ಮ್ಯಾಕ್ಸ್ ಸಿನಿಮಾ, ದರ್ಶನ್ ಇವರೆಲ್ಲರ ಬಗ್ಗೆ ಕಿಚ್ಚನ ಮಾತೇನು ಹಾಗಿದ್ರೆ ಸಂಪೂರ್ಣ ಸಂದರ್ಶನ ಸುದೀಪ್ ಅವರದ್ದು. ಇವತ್ತು ಸಂಜೆ 6:57ಕ್ಕೆ ಮಹಾಭಾರತ ವಿಶೇಷ ಕಾರ್ಯಕ್ರಮದಲ್ಲಿ ತಪ್ಪದೇ ವೀಕ್ಷಿಸಿ. ಇದು ರಿಪಬ್ಲಿಕ್ ಕನ್ನಡದ ಸೂಪರ್ ಎಕ್ಸ್ಕ್ಲೂಸಿವ್. ಈಗಾಗಲೇ ಕೇಂದ್ರ ಸರ್ಕಾರ ಒನ್ ನೇಷನ್ ಒನ್ ಎಲೆಕ್ಷನ್ ಕಾನ್ಸೆಪ್ಟ್ ಬಗ್ಗೆ ಚಿಂತನೆಯನ್ನ ನಡೆಸಿದೆ. ಈ ಮಧ್ಯೆ ಕಿಚ್ಚ ಸುದೀಪ್ ಕೇಂದ್ರ ಸರ್ಕಾರದ ಚಿಂತನೆಗೆ ಜೈ ಎಂದಿದ್ದಾರೆ. ಒನ್ ನೇಷನ್ ಒನ್ ಎಲೆಕ್ಷನ್ಗೆ ಕಿಚ್ಚ ಸುದೀಪ್ ರಿಯಾಕ್ಟ್ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಸುದೀಪ್ ಎಕ್ಸ್ಕ್ಲೂಸಿವ್ ಆಗಿ ಈ ಬಗ್ಗೆ ಮಾತಾಡಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆಗಿನ ವಿಶೇಷ ಸಂದರ್ಶನದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಸುದೀಪ್ ಈ ಬಗ್ಗೆ ಮಾತಾಡಿರೋದು. ಒನ್ ನೇಷನ್ ಒನ್ ಎಲೆಕ್ಷನ್ಗೆ ಜೈ ಅಂತ ಹೇಳಿದ್ದಾರೆ. ಅದೂ ಒಂದು ಪ್ರಯೋಗ ಆಗಲಿ ಅಂತ ಸುದೀಪ್ ಅವರು ಹೇಳಿರೋದು. ಒನ್ ನೇಷನ್ ಒನ್ ಎಲೆಕ್ಷನ್ ಅಂದರೆ MLA, MP, BBMP, ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತಿ, ತಾಲೂಕ್ ಪಂಚಾಯತಿ ಒಂದೇ ಎಲೆಕ್ಷನ್ ಆಗಬೇಕು ಅಂತೇಳಿ. ಅಂದರೆ ಆರಂಭದಲ್ಲಿ 51, 57, 62, 67 ತನಕ ಇತ್ತು, ಎಲ್ಲದಕ್ಕೂ ಒಂದೇ ಎಲೆಕ್ಷನ್ ಅಂತೇಳಿ. ಆಮೇಲೆ ಬೇರೆ ಬೇರೆ ಆಯಿತು, ಇಲ್ಲ ದುಡ್ಡು ಉಳಿಯುತ್ತೆ, ಮತ್ತೊಂದು ಉಳಿಯುತ್ತೆ ಅಂತೇಳಿ ಒಂದು ಎಲೆಕ್ಷನ್ ನಡೆಯುತ್ತೆ ಅಷ್ಟೇ. 5 ವರ್ಷಕ್ಕೆ ಮುಂದೆ ನಡೆಯುತ್ತೆ. ಅದು MLAನೂ ಅದರಲ್ಲಿ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ, ಮುಖ್ಯಮಂತ್ರಿನೂ ಆಗ್ತಾರೆ, ಎಲ್ಲವೂ ಆಗ್ತಾರೆ. ಇದೊಂದು ಹೊಸ ಕಾನ್ಸೆಪ್ಟ್, ಅಂದರೆ ಹಳೆ ಇದ್ದ ಕಾನ್ಸೆಪ್ಟ್ ಮತ್ತೆ ತರಬೇಕು ಅಂತೇಳಿ ವಾದ ಪ್ರತಿವಾದಗಳಾಗ್ತಾ ಇರುತ್ತೆ. ಆ್ಯಸ್ ಎ ಒಬ್ಬ ಐ ಡೋಂಟ್ ನೋ, ನೀವು ರಾಜಕೀಯವನ್ನು ತುಂಬ ಹತ್ತಿರದಿಂದ ನೋಡ್ತಿರಲ್ವ ಅಂತೇಳಿ, ಬಟ್ ಮತದಾನ ಮಾಡೋ ಹಕ್ಕು ಎಲ್ಲರಿಗಿರೋ ಕಾರಣಕ್ಕಾಗಿ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ ನಾನು. ಸರ್, ಟೆಸ್ಟ್ ಕ್ರಿಕೆಟ್, ಒನ್ ಡೇ ಇಂಟರ್ನ್ಯಾಷನಲ್ ಅಂತ ಇತ್ತು, ಆಮೇಲೆ T20 ಬಂತು ಸರ್. ಇದಿಷ್ಟು ಮಧ್ಯದಲ್ಲಿ IPL ಅಂತ ಸ್ಟಾರ್ಟ್ ಮಾಡಿ ಎಲ್ಲಾರನ್ನೂ ಸೇರಿ ಯಾವ್ಯಾವ ಊರಿಗೋ ಯಾವ್ಯಾವ ರಾಜ್ಯಕ್ಕೋ ಎಲ್ಲೆಲ್ಲ ಹಾಕಿದಾಗಲೂ ಅಲ್ಲೊಂದು ಗೊಂದಲ ಬಂತು. ನಮ್ಮ ಅನಿಲ್ ಕುಂಬ್ಳೆ ಹೋಗಿ ಅಲ್ಲಿ ಆ ದೇಶಕ್ಕೆ ಆ ಸ್ಟೇಟಿಗೆ ಆಡಿದ್ರೆ ಹೆಂಗೆ, ವಿರಾಟ್ ಕೊಹ್ಲಿ ಡೆಲ್ಲಿ ಅವ್ರ ಮುಂದೆ ಕರ್ನಾಟಕಕ್ಕೆ ಆಡಿದ್ರೆ ಹೆಂಗೆ, ಚಾನ್ಸ್ ಇಲ್ಲ, ಇದು ಓಡೋದೇ ಇಲ್ಲ ಅಂತ ನಡೀತು. ಓಡ್ತು. IPL ಓಡ್ತು ಅಂದ್ಮೇಲೆ ಇದು ಓಡದೇ ಇರೋದಕ್ಕೆ ನನಗೇನು ಡೌಟೇ ಇಲ್ಲ ಸರ್. ಓಡ್ಬೋದೇನೋ, ಚೆನ್ನಾಗಿ ಆಗ್ಬೋದೇನೋ, ಒಂದು ಎಕ್ಸ್ಪೆರಿಮೆಂಟ್ ತಪ್ಪಲ್ಲ. ರಿಪಬ್ಲಿಕ್ ಕನ್ನಡದಲ್ಲಿ ಸುದೀಪ್ ಮೆಗಾ ಸಂದರ್ಶನ, ತಮ್ಮ ಮ್ಯಾಕ್ಸ್ ಸಿನಿಮಾದ ಬಗ್ಗೆ, ಹಾಗೇನೆ ಸದ್ಯಕ್ಕಿನ ವಿದ್ಯಮಾನಗಳ ಬಗ್ಗೆ, ಇತ್ಯಾದಿ ವಿಷಯಗಳ ಬಗ್ಗೆ ಸುದೀಪ್ ರಿಪಬ್ಲಿಕ್ ಕನ್ನಡದ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಎಲೆಕ್ಷನ್, ಮ್ಯಾಕ್ಸ್ ಸಿನಿಮಾ, ದರ್ಶನ್ ಇವರೆಲ್ಲರ ಬಗ್ಗೆ ಕಿಚ್ಚನ ಮಾತೇನು ಹಾಗಿದ್ರೆ ಸಂಪೂರ್ಣ ಸಂದರ್ಶನ ಸುದೀಪ್ ಅವರದ್ದು. ಇವತ್ತು ಸಂಜೆ 6:57ಕ್ಕೆ ಮಹಾಭಾರತ ವಿಶೇಷ ಕಾರ್ಯಕ್ರಮದಲ್ಲಿ ತಪ್ಪದೇ ವೀಕ್ಷಿಸಿ.